ಇನ್ನು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರಿಗೆ ಎಲ್ಲ ಸಾರಿಗೆ ನಿಗಮಗಳಿಂದ ಎಚ್ಚರಿಕೆಯ ಸಂದೇಶ ಹೋಗಿದೆ. ಇಂದಿನಿಂದ ಸಾರಿಗೆ ನೌಕರರ ಎಲ್ಲಾ ರಜೆಗಳನ್ನ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೆಲಸ ಮಾಡದೇ ಇದ್ರೆ ವೇತನ ಇಲ್ಲ ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ನಿಗಮಗಳು ಕೊಟ್ಟಿದ್ದಾವೆ. ವಾರದ ರಜೆಯನ್ನ ಕೂಡ ರದ್ದು ಮಾಡಿದ್ದಾವೆ ಸಾರಿಗೆ ನಿಗಮಗಳು. ನಾಳೆಯಿಂದ ಕೆಲಸಕ್ಕೆ ಗೈರಾಗುವವರ ವಿರುದ್ಧ ಶಿಸ್ತು ಕ್ರಮ ಅಂತ ಹೇಳಿ ಎಚ್ಚರಿಕೆಯ ಸಂದೇಶವನ್ನ ನೀಡಲಾಗಿದೆ. ಒಂದು ಕಡೆ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಸಾರಿಗೆ ನೌಕರರು. ಅದರ ಮಧ್ಯೆ ಸಾರಿಗೆ ನಿಗಮಗಳಿಂದ ನೌಕರರಿಗೆ ಎಚ್ಚರಿಕೆಯ ಸಂದೇಶ. ಹೆಚ್ಚಿನ ಡೀಟೇಲ್ಸ್ ನ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಒಂದು ಕಡೆ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೀತಾ ಇದೆ. ಆ ಸಭೆಯ ರಿಸಲ್ಟ್ ಏನಾಗುತ್ತೋ ಗೊತ್ತಿಲ್ಲ, ಕೆಲವೇ ಕ್ಷಣದಲ್ಲಿ ಬಹುಶಃ ಆ ರಿಸಲ್ಟ್ ಏನು ಅಂತ ಗೊತ್ತಾಗಬಹುದು. ಇದರ ಮಧ್ಯೆ ಸಾರಿಗೆ ನಿಗಮದಿಂದ ಎಚ್ಚರಿಕೆಯ ಸಂದೇಶ ನೌಕರರಿಗೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾಶ್ರೀ, ಒಂದು ವೇಳೆ ನಾಳೆ 4 ನಿಗಮದ ಸಾರಿಗೆಯನ್ನು ಸ್ತಬ್ಧ ಆದ್ರೆ ರಾಜ್ಯದ ಸರಿಸುಮಾರು 1.5 ಕೋಟಿಯಷ್ಟು ಜನರು ಸಮಸ್ಯೆ ಎದುರಿಸಬೇಕಾಗುತ್ತೆ. ನಿತ್ಯವೂ ಕೂಡ 4 ನಿಗಮದಲ್ಲಿ ಒಟ್ಟು 1.5 ಕೋಟಿ ಜನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಏನಾದರೂ ರಜೆ ಹಾಕಿದ್ರೆ, ಜೊತೆಗೆ ಸಾರಿಗೆ ನಿಗಮಕ್ಕೆ ಒಂದು ಕಡೆ ಆದಾಯದ ಕೊರತೆ ಒಂದು ಸಮಸ್ಯೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇದು ಬೇರೆ ಬೇರೆ ಮೆಸೇಜ್ ಕೂಡ ಒಂದು ಪಾಸ್ ಆಗುತ್ತೆ. ಇದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಬಾರದು ಅನ್ನೋ ಕಾರಣಕ್ಕೆ ಈಗಾಗಲೇ ಎಲ್ಲಾ ನೌಕರರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂತಹ ಒಂದು ಕೆಲಸವನ್ನು 4 ನಿಗಮ ಕೂಡ ಮಾಡಿದೆ. ಒಂದು ವೇಳೆ ನೀವೇನಾದ್ರೂ ಭಾಗಿಯಾದ್ರೆ ನಿಮ್ಗೆ ವೇತನ ಕಡಿತ ಮಾಡೋದು ಮಾತ್ರ ಅಲ್ಲ, ಈಗಾಗಲೇ ಏನು 2000 ಈ ಹೊಸದಾಗಿ ಸೇರ್ಪಡೆಗೊಂಡಿರುವಂತಹ ಚಾಲಕರಿದ್ದಾರೆ, ಅವರಿಗೆ ಕೂಡ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಎಲೆಕ್ಟ್ರಿಕ್ ಇವಿ ಬಸ್ಗಳು ಈಗ ಖಾಸಗಿಯಾಗಿ ಒಂದಿಷ್ಟು ಜನ ಗುತ್ತಿಗೆದಾರರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾಗಿಯಾದವರನ್ನು ಹೊರಗಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡುವಂತಹ ಸಾಧ್ಯತೆ ಕೂಡ, ಆತಂಕ ಕೂಡ ಇದೆ. ಈ ನಡುವೆ ಏನಾದರೂ ಇದರ ಹೊರತಾಗಿ ಮುಷ್ಕರ ಅನಿರ್ದಿಷ್ಟಾವಧಿ ಆಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ರಜೆ ಹಾಕಿ ಮುಷ್ಕರದಲ್ಲಿ ಭಾಗಿಯಾಗುವುದು ಅಥವಾ ಮುಷ್ಕರಕ್ಕೆ ಪ್ರಚೋದನೆ ಕೊಡುವುದು ಮಾಡುದು ಅಂತವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಇನ್ನೂ ಕೂಡ ಈ ಬಗ್ಗೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿಲ್ಲ. ವಿದೇಶಿ ಸರ್ಕಾರದ ನಡೆ ಕೂಡ ಇಲ್ಲಿ ಸಾಕಷ್ಟು ಅನುಮಾನ ಪ್ರಶ್ನೆಯನ್ನು ಹುಟ್ಟಾಗ್ತದೆ. ಅದಕ್ಕೆ ಕಾರಣ ಕೂಡ ಇದೆ. ಈ ಹಿಂಬಾಕಿ ಹಣ ಏನಿದೆ ಅದು ಹಿಂದಿನ ಸರ್ಕಾರ 2020-21ರಲ್ಲಿ ಕೊಡಬೇಕಾಗಿರುವಂತಹ ಹಣ. ಆಗ ಬಿಜೆಪಿ ಸರ್ಕಾರ ಇತ್ತು. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅಂದಿನ ಸಿಎಂ ಅವರು 15% ಹಣವನ್ನು ಹೆಚ್ಚು ಮಾಡಿರ್ತಾರೆ, ಬಟ್ ಇವರಿಗೆ ಕೊಟ್ಟಿರಲ್ಲ. 15% ಹಣ ಏನಿದೆ ಹಂಗೆ ಪೆಂಡಿಂಗ್ ಉಳ್ಕೊಂಡಿರುತ್ತೆ. ರೀಸನ್ ಏನೋ ಒಂದು ಕೊರೋನಾ ಬರುತ್ತೆ, ತದನಂತರ ರಾಜಕೀಯ ಒಳದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಸಿಎಂ ಚೇಂಜ್ ಆಗುತ್ತೆ. ಆ ಒಂದು 15% ಹಣ ಏನಿದೆ 2020-21ರಿಂದ 2023 ತನಕ ಅದು ಹಂಗೆ ಪೆಂಡಿಂಗ್ ಉಳ್ಕೊಂಡಿರುತ್ತೆ. ಆ ಹಣವನ್ನು ಈಗಿನ ಸರ್ಕಾರ ಯಾಕೆ ಕೊಡಬೇಕು ಅನ್ನೋ ಮನಸ್ಥಿತಿ, ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಈಗಿನ ಸರ್ಕಾರದಲ್ಲಿರುವಂತಹ ಸಾರಿಗೆ ಇಲಾಖೆ ಆಗಿರ್ಬೋದು, ಜೊತೆಗೆ ಸಾರಿಗೆ ಇಲಾಖೆ ಸಚಿವರಾಗಿರ್ಬೋದು, ಇಲ್ಲಿ ಸಚಿವರು ಕೂಡ ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಅದನ್ನು ಹಾಗೆ ಪೆಂಡಿಂಗ್ ಇಟ್ಕೊಂಡಿದೆ. ಬಟ್ ಇವತ್ತು ಡೂ ಆರ್ ಡೈ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಕೂಡ ಸತತವಾಗಿ ಮನವೊಲಿಸುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಣ ಕೊಡ್ತೀವನ್ನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ 1800 ಕೋಟಿಯನ್ನು ಕೊಡಬೇಕಾಗುತ್ತೆ. ಈ ಸಾರಿಗೆ 800 ಕೋಟಿ ಜೊತೆಗೆ ಅವರು ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಪ್ರತಿ ವರ್ಷ 4 ವರ್ಷಕ್ಕೊಮ್ಮೆ ವೇತನ ಹೆಚ್ಚಾಗುತ್ತೆ. 2020-21ರಲ್ಲಿ 15% ವೇತನ ಹೆಚ್ಚಾದ್ರೆ ಈಗ 2024ರಲ್ಲಿ 25% ಹೆಚ್ಚು ಮಾಡಬೇಕು ಅಂತ ಇವರು ಬೇಡಿಕೆ ಇಟ್ಟಿರೋದು. ಅದನ್ನು ಪೂರೈಕೆ ಮಾಡಬೇಕಂದ್ರೆ ಮತ್ತೆ 2000 ಕೋಟಿಯಷ್ಟು ಬೇಕಾಗುತ್ತೆ. ಇದೇ ಕಾರಣಕ್ಕೆ ಸರ್ಕಾರದ ಮುಂದೆ ಈಗ ಹಣಕಾಸು ಅಷ್ಟೊಂದು ಹಣ ಕೊಡಲು ಇವರು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಈ ಶಕ್ತಿ ಯೋಜನೆಯಡಿ ನಿಗಮಗಳಿಗೆ ಬರಬೇಕಾಗಿದ್ದ 3,000 ಕೋಟಿ ಹಣವನ್ನು ಇನ್ನೂ ಕೂಡ ಸರ್ಕಾರ ಪಾವತಿ ಮಾಡಿ. ಇಂತಹ ಸಂದರ್ಭದಲ್ಲಿ 1800 ಕೋಟಿ ಕೊಡೋದು ಸರ್ಕಾರ ಕೂಡ ಚಾಲೆಂಜ್ ಆಗಿರೋದ್ರಿಂದ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನಾದರೂ ಹಣ ಕೊಡುವ ಸಾಧ್ಯತೆ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸತ್ತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.